ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಶೂಟ್ ಮುಗಿಸ್ಕೊಂಡು ಬಂದಿದ್ದಾಯ್ತು ಹೈದರಾಬಾದಿಂದ. ಸೊ ಇನ್ನ ಮತ್ತೆ ನನ್ನ ರೂಟೀನ್ ಎಲ್ಲ ರೀಸೆಟ್ ಮಾಡ್ಕೋಬೇಕು ಬೆಂಗಳೂರು ಬಂದ ತಕ್ಷಣ. ಅಂಡ್ ಗ್ರಾಸರಿ ಶಾಪಿಂಗ್ ಇದೆ, ಅಂಡ್ ಸ್ವಲ್ಪ ವೆಜಿಟೇಬಲ್ ಶಾಪಿಂಗ್ ಇದೆ, ಅಂಡ್ ಸ್ವಲ್ಪ ಡೆಕೆತ್ಲಾನ್ಗೆ ಹೋಗಕ್ಕಿದೆ. ಸೊ ಇವತ್ತು ಸಂಡೇ ಬೇರೆ, ಸೊ ಸ್ವಲ್ಪ ಔಟಿಂಗ್ ಎಲ್ಲ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪ್ಲಾನ್. ಸೊ ಅದಕ್ಕೋಸ್ಕರ ಒಂದು ಡೈಲಿ ಬ್ಲಾಗ್ ಶೂಟ್ ಮಾಡೋಣ ಅನ್ಕೊಂಡೆ. ಅಂಡ್ ಶರತ್ಗೆ ಆಲ್ರೆಡಿ ಹೇಳಿದೆ ಬಂದಿದ್ದೀನಿ. ಅಂಡ್ ಸ್ವಲ್ಪ ಡೆಕೆತ್ಲಾನ್ ಶಾಪಿಂಗ್ ಇದು ಹೋಗೋಣ ಅಂತ. ಅಂಡ್ ನಾನು ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಆರ್ಡರ್ ಮಾಡಿ ಹೋಗಿರ್ತೀನಿ ಸ್ವಲ್ಪ ಥಿಂಗ್ಸ್ ಏನೇನು ಬೇಕು ಅನ್ನೋದು. ಸೊ ನಾನು ಬರೋ ಅಷ್ಟೊತ್ತಿಗೆ ಬಂದಿರುತ್ತೆ. ಸೊ ಹಾಗೇನೆ ಸ್ವಲ್ಪ ಆರ್ಡರ್ ಮಾಡಿದೆ. ಸೊ ಎಲ್ಲ ಬಂದಿದೆ, ಏನೇನು ಬಂದಿದೆ, ಏನೇನು ಆರ್ಡರ್ ಮಾಡಿದ್ದೀನಿ. ಸೊ ಲೆಟ್ಸ್ ಚೆಕ್. ಓಕೆ, ನಾನು ಸ್ವಲ್ಪ ಮನೆಗೆ ಡೆಕೋರ್ ಮಾಡೋಣ ಅನ್ಕೊಂಡಿದ್ದೇನೆ. ಯು ಕ್ಯಾನ್ ಸಿ ಬ್ಯಾಕ್ ಗ್ರೌಂಡ್ ನಾನೇ ಇದನ್ನ ಡಿಸೈನ್ ಮಾಡ್ಕೊಂಡಿರೋದು. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೆ ಸ್ವಲ್ಪ ಮನೆ ಒಂದು ಸ್ವಲ್ಪ ವೈಬ್ ಆಗಿರ್ಬೇಕು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಬೇಕು, ಅದು ನನಗೆ ಇಂಟ್ರೆಸ್ಟ್ ಬರುತ್ತೆ ಮನೇಲಿ ಇರೋದಕ್ಕೆ. ಸೊ ಇವತ್ತು ನಾನು ಇದೆಲ್ಲ ಮೀಶೋದಿಂದ ತರಿಸಿರೋದು. ಇದು ಕೀ ಹೋಲ್ಡರ್. ಸೊ ಇದು ಯಾಕೋ ಸುಮ್ಮನೆ ಹಂಗೆ ಶಾರ್ಟ್ ಮಧ್ಯದಲ್ಲಿ ಖಾಲಿ ಕೂತಿರ್ತೀನಲ್ಲ, ಸೊ ಅವಾಗ ಎಲ್ಲ ಆ್ಯಪ್ನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಮೀಶೋ ಈಗ ಟ್ರೆಂಡಿಂಗ್ ಅಲ್ಲಿದೆ. ಎಲ್ಲಾನು ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಹಂಗೆ ನೋಡ್ಬೇಕಾದ್ರೆ ಇದು ಕಾಣಿಸ್ತು. ಸೊ ಸುಮಾರು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಅನಿಸ್ತು. ಸೊ ಅದಕ್ಕೆ ಇದನ್ನ ತಗೊಂಡೆ, ಕೀ ಹೋಲ್ಡರ್. ಸೊ ಇದನ್ನ ಇಲ್ಲಿ ಹಾಕ್ತೀನಿ, ತೋರಿಸ್ತೀವಿ. ಸೊ ಈಗ ಕೀ ಹೋಲ್ಡರ್ ಚೆಕ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ನೆಕ್ಸ್ಟ್ ಬಂದು ಇದು ಕೋಟ್ ಇರೋದು ಒಂದು ಅನ್ಸೋಕ್ಕೆ ಅಂತ ತರಿಸಿದ್ದೀನಿ ಉಡ್ದು. ಸೊ ಚೆಕ್ ಮಾಡೋಣ. ಪ್ಯಾಕೇಜಿಂಗು ತುಂಬ ಚೆನ್ನಾಗೇ ಮಾಡಿರ್ತಾರೆ. ಆ್ಯಂಡ್ ಬೈ ಮಿಸ್ಟೇಕ್ಲಿ ನಾನು ಮಾಡಿದ್ದೇ ಆರ್ಡ್ರ್ 2 ಸತಿ ಮಾಡಿದ್ದೀನಿ, ನಾನು ನೋಡ್ಕೊಂಡಿಲ್ಲ, ಹಂಗೆ ಮಾಡಿಬಿಟ್ಟಿದ್ದೀನಿ. ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಡಬಲ್ ಟೇಪ್ ಕೂಡ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಅಂಟಿಸ್ಬೋದು. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಇದರಲ್ಲಿ ಕೂಡ ಇದೆ. ಇದು ಸೇಮೇ ಆರ್ಡರ್ ಮಾಡಿದ್ದೀನಿ. ಸೊ ನಂಗೆ ಗೊತ್ತಾಗಿಲ್ಲ, ಬೈ ಮಿಸ್ ಆಗಿ 2 ಸತಿ ಆರ್ಡರ್ ಆಗಿದೆ. ಸೇಮ್ ಆವಾಗಲೇ ತೋರಿಸಿದ್ನಲ್ಲ ಅದು. ಆ್ಯಂಡ್ ಇದು ಬಂದು ಈ ಥರ ಇದೆ. ಇದು ನಾನು ಅಂದ್ಕೊಂಡಿದ್ದೆ ತುಂಬ ದೊಡ್ಡದು ಬರುತ್ತೆ ಅಂತ, ಬಟ್ ಇಷ್ಟಿದೆ. ಕ್ಯೂಟ್ ಆಗಿದೆ, ಲಿಟ್ಲ್ ಕ್ಯೂಟ್ ಟೈನಿ ಆಗಿದೆ. ಚೆನ್ನಾಗಿದೆ. ಇದು 3 ಇರೋದು. ಇದು 3 ಇದೆ. ಲವ್ ಲೈವ್ ಲವ್. ಸೊ ಇದು ವೈಟ್ ಕಲರು, ಯಾಕಂದರೆ ಇದು ಬ್ಯಾಕ್ ಗ್ರೌಂಡ್ ಗ್ರೇ ಮಾಡಿದ್ದೀನಿ. ಸೊ ಅದಕ್ಕೆ ವೈಟ್ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದ್ದೀನಿ. ಈಗ ಇದಕ್ಕೂ ಕೂಡ ಡಬಲ್ ಟೇಪ್ ಕೊಟ್ಟಿದ್ದಾರೆ, ಈಸಿಯಾಗಿ ಅಂಟಿಸ್ಬೋದು. ಆ್ಯಂಡ್ ಇದು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ ಇರೋದ್ರಿಂದ ಈಸಿಯಾಗಿ ಅಂಟಿಸ್ಕೊಳ್ಳುತ್ತೆ. ಸೊ ಅದನ್ನೆಲ್ಲ ಅಂಟಿಸೋಣ. ಫೈನಲಿ ನನಗೆ ಸ್ಟಿಚಿಂಗ್ ಮಷಿನ್ ಬೇಕಿತ್ತು. ಇವಾಗ ಪ್ರೈಮ್ ಡೇ ನಡೀತಾ ಇತ್ತು ಅಮೆಝಾನಲ್ಲಿ. ಸೊ ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಷಿನ್ ಎಷ್ಟು ದೊಡ್ಡದು, ನಮ್ಮ ಮಮ್ಮಿಗೆ ಹೇಳಿಲ್ಲ ನಾನಿನ್ನ. ಸೊ ಮೇ ಬಿ ಈ ಬ್ಲಾಗ್ ನೋಡಿದ್ಮೇಲೆ ನಮ್ಮಮ್ಮ ಕೇಳ್ತಾರೆ ಏನಕ್ಕೆ ಆರ್ಡರ್ ಮಾಡ್ಕೊಂಡೆ ಅಂತ. ಬಿಕಾಸ್ ನಮ್ಮ ಮನೇಲಿ ಒಂದಿದೆ, ನಾನು ಸ್ಟಿಚ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್, ಬಟ್ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಬರೋಲ್ಲ. ಸೊ ನಮ್ಮಮ್ಮ ಮಾಡ್ತಾರೆ. ಆ್ಯಂಡ್ ಇದು ನಮ್ಮಮ್ಮಂಗೆ ಹೇಳಿಲ್ಲ. ಮೇ ಬಿ ಈ ಬ್ಲಾಗ್ ನೋಡಿದ ತಕ್ಷಣ ನಮ್ಮಮ್ಮ ಸರ್ಪ್ರೈಸ್ ಆಗ್ತಾರೆ. ಇದರಲ್ಲಿ ಇದಕ್ಕೆ ಏನೇನು ಎಸೆನ್ಷಿಯಲ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಮ್ಯಾನ್ಯುವಲ್ ಇದೆ. ಮ್ಯಾನ್ಯುವಲಿಂದ ನಾವು ನೋಡಿಕೊಂಡು ಹಿಂಗೆ ಏನು ಎತ್ತು ಸೆಟ್ ಮಾಡ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ. ಸೊ ಈ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದೇನೇನೋ ಇದೆ, ನನಗೆ ನಿಜ ಗೊತ್ತಿಲ್ಲ. ಇದು ಎಲ್ಲ ಈ ಥರ ನಾವು ಹೆಂಗೆ ಬೇಕು ಹಂಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕಿದೆ. ಆ್ಯಂಡ್ ಇವಾಗ ಕುಕ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ದಿಸ್ ಈಸ್ ವೆಜ್ ಬರಿಟೋ ಬೌಲ್. ಸೊ ಇದರಲ್ಲಿ ರೈಸ್ ಇದೆ, ಆ್ಯಂಡ್ ಕಾರ್ನ್ ಇದೆ, ಆ್ಯಂಡ್ ವೆಜಿಟೇಬಲ್ಸ್ ಇದೆ, ಎಲ್ಲ ಇದೆ. ಸೊ ಇವತ್ತಿಗೆ ಇದೆ ನನ್ನ ಲಂಚು. ಸೊ ನಾಳೆಯಿಂದ ಮಾಡ್ಕೋತೀನಿ. ಸೊ ಫೈನಲಿ ನಮ್ಮ ಪ್ಲಾನ್ ಪ್ರಕಾರ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ. ಅಂಡ್ ಫಸ್ಟು ಡೆಕೆತ್ಲಾನ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇದೆ ಮುಗಿಸ್ಬಿಟ್ಟು, ಅದಾದ್ಮೇಲೆ ನಾನು ಒಂದು ಕೆಫೆ ನೋಡಿದ್ದೀನಿ. ಸುಮಾರು ದಿನ ಆಯ್ತು ಪ್ಲಾನ್ ಮಾಡ್ತಾ. ಸೊ ಫೈನಲಿ ಇವತ್ತು ಹೋಗ್ತಾ ಇದೀವಿ. ಎನಿವೇ ಇವತ್ತು ಸಂಡೇ, ಸೊ ಚೆನ್ನಾಗಿರುತ್ತೆ ಹೊರಗಡೆ ಹೋದ್ರೆ ಅಲ್ಲ. ಲಾಂಗ್ ಟೈಮ್ ಹೊರಗಡೆ ಹೋಗ್ತಾ ಇದೀವಿ. ಇವನು ಶೂಟಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾನೆ ಹುಡುಗ. ತಾವೇನ್ ಬಿಸಿನೇ ಅಂಡ್ ನಿಮ್ಮ
ಸರ್ಪ್ರೈಸ್ ಇದೆ, ಸೂನ್ ಅವನು ಅಪ್ಡೇಟ್ ಮಾಡ್ತಾನೆ. ಏನಂತ ಹೇಳ್ಬೇಡ, ನೋಡಿ ಹೇಳ್ಬೇಡ, ನಾನು ಹೇಳಲ್ಲ, ಅವನೇ ಅಪ್ಡೇಟ್ ಮಾಡ್ತಾನೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದಾದ್ಮೇಲೆ ಯಾವ್ದಾದ್ರು ಬ್ಲಾಗ್ ಮಾಡಿದ್ರೆ ಖಂಡಿತವಾಗ್ಲೂ ನಾನೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಆನ್ ದ ವೇ ಇದೀವಿ, ಡೆಕೆತ್ಲಾನ್ಗೆ ಹೋಗ್ತಾ ಇದೀವಿ. ಆಕ್ಚುಲಿ ನಮ್ಮ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದೆ, ಕೆಂಗೇರಿಗೆ ಹೋಗಿ ಡೆಕೆತ್ಲಾನ್ಗೆ ಹೋಗಿ ಅದಾದ್ಮೇಲೆ ಕೆಫೆಗೆ ಹೋಗೋಣ ಅನ್ಕೊಂಡಿದ್ದೆ. ಅಂಡ್ ಕೆಫೆ ಯಾವ್ದು ಹೋಗೋದ ಅಂತ ಡಿಸೈಡ್ ಆಗಿರ್ಲಿಲ್ಲ. ಸೊ ಇವಾಗ ತಾನೇ ನಾನು ಚೆಕ್ ಮಾಡ್ತಾ ಇದ್ದೆ, ಅದರಲ್ಲಿ ಒಂದು ಆರಾ ಅನ್ನೋ ಒಂದು ಯಲಹಂಕದಲ್ಲಿರೋ ಕೆಫೆಗೆ ಹೋಗೋಣ ಅನ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ, ಸ್ವಲ್ಪ ರೀಲ್ಸ್ ಎಲ್ಲ ನೋಡ್ಬಿಟ್ವಿ. ಗೊತ್ತಿಲ್ಲ, ಅಲ್ಲಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಡ್ರೈವ್ ಮಾಡ್ಬೇಡಿ ಅಂತ ಅವರು ಒಂದ್ ಬೋರ್ಡ್ ಮಾಡ್ಕೊಂಡು ನಾನ್ ಡ್ರೈವ್ ಮಾಡ್ತಾ ಇರೋದು ನೀನಲ್ಲವೇ. ನಾನ್ ಸಡನ್ ಆಗಿ ನೋಡ್ಬಿಟ್ಟು ಫೋನ್ ಯೂಸ್ ಮಾಡ್ತಾ ಇದ್ದೀನಲ್ಲ ಅಂತ ನಾನು. ಎಕ್ಸ್ಟ್ರಾರ್ಡಿನರಿ ನೀನು. ಸೊ ಅದು ನೋಡಿದ್ವಿ, ತುಂಬಾ ಚೆನ್ನಾಗ್ ಅನಿಸ್ತು ನಮಗೂ ಕೂಡ. ಸೊ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಇವನಿಗೆ ದೂರ ಅನಿಸ್ತಾ ಇದೆ. ಆಬ್ವಿಯಸ್ಲಿ ಎಲ್ಲಾನು ದೂರ ದೂರನೇ ಇರುತ್ತೆ, ಎಲ್ಲ ನಮ್ಗೆ ಬೇಕಾದದೆಲ್ಲ ಹತ್ರನೇ ಇರಲ್ಲ ಅಲ್ವಾ. ನಾನು ಅದೇ ಹೇಳ್ದೆ, ಏನಾಗಲ್ಲ ಹೋಗ್ ಬರೋಣ ಅಂತ ಅಂದ್ರೂ ಅವ್ನು ಕೇಳಲಿಲ್ಲ, ತುಂಬಾ ದೇರಿ ಆಗ್ತಿದೆ ಅಂದ. ಅದಕ್ಕೆ ಡೆಕೆತ್ಲಾನ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬರೀ ಕೆಫೆಗೆ ಹೋಗ್ತಾ ಇದ್ವಿ. ಸೊ ನೋಡೋಣ ಹೆಂಗಿದೆ ಅಂತ. ಈ ಗೂಗಲ್ ಮ್ಯಾಪ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ಸಕ್ಕದಾಗಿದೆ. ನೀನ್ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೆ, ನಂಗೆ ಗೊತ್ತದು. ಎಕ್ಸಾಕ್ಟ್ಲಿ, ಅದು ಏನ್ ಹೇಳ್ತಾರೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದೆರಡು ಪಿಕ್ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ತಿರ್ತೀಯ, ಪಕ್ಕ ಗೊತ್ತು. ಪಿಕ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ಕೂ ಆಬ್ವಿಯಸ್ಲಿ ಹುಡುಗಿರು ಹೋಗೋದೇ ಅದಕ್ಕೆ. ಪಿಕ್ ಕ್ಲಿಕ್ ಮಾಡ್ಕೊಂಡು ಜೊತೆಗೆ ಚೆನ್ನಾಗಿ ತಿನ್ಬೇಕು. ನಾನು ಸುಮಾರು ದಿನ ಆಗೋಯ್ತು ತಿಂದು, ಅದು ತಿಂದ್ರು ಒಂದ್ ಸ್ವಲ್ಪ ಹೆಲ್ದಿ ಆಗಿರೋದೇ ಗೊತ್ತಾದ್ರೆ ಅಷ್ಟೇ. ಇವತ್ತು ಸಂಡೇ ಚೀಟ್ ಮೀಲ್ ಅಂತ ಹೇಳೋದು ಅವನಿಗೆ. ಸೊ ಇವಾಗ ನಾವೇನ್ ಯಲಹಂಕಕ್ಕೆ ಹೋಗ್ಬೇಕು ಅಂದ್ರೆ ನಾಗರಬಾವಿಯಿಂದ ಯಲಹಂಕ 25 ಕಿಲೋಮೀಟರ್ಸ್ ಇದೆ. ಹೋಪ್ಸೋ ಟ್ರಾಫಿಕ್ ಇಲ್ಲದೆ ನಾವು ಆರಾಮಾಗಿ ಹೋಗ್ಬೇಕು ಅಂತ. ಆಟೋಮೊಬೈಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಕಾಯಬೇಕು ಅಷ್ಟೇ, ಕಷ್ಟಗಳಿಗೂ ಸಾವಿದೆ. ನಿಜ, ಎಸ್ ಟ್ರೂ. ಸಾಹಸ ಸಿಂಹ ಚಿಂದಿ. ಅವ್ರನ್ನೆಲ್ಲ ನೋಡಕ್ಕಾಗ್ಲಿಲ್ಲ ಅನ್ನೋ ಬೇಜಾರಿದೆ. ಇನ್ 2 ಮಿನಿಟ್ಸ್ ನಾವು ರೀಚ್ ಆಗ್ತೀವಿ. ನಾನು ಅಲ್ಲಿ ನೋಡಿದೆ, ಅಯ್ಯೋ ಇಲ್ಲಿ ಯೂಟರ್ನೇ ಇಲ್ವನೋ. ವೇಟ್ ಯಾ ಇದೆ, ಯೂಟರ್ನ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು, ಆ ಕಡೆ ಸೈಡ್ ಇದೆ. ಸೊ ನಾನು ಅವಾಗಲೇ ನೋಡ್ದೆ ಅಲ್ಲಿತ್ತು. ಅಲ್ಲಲ್ಲ, ಅಲ್ಲಿತ್ತು, ಅಲ್ಲಿತ್ತು. ಹಾ, ಕರೆಕ್ಷನ್ಸ್. ಎಸ್. ಇಲ್ಲಿದೆ. ಇವಾಗ ರೀಚ್ ಆದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಇದಕ್ಕೋಸ್ಕರ ವೇಟಿಂಗ್. और ನನ್ನ ಫೋನ್ ಕೇಸ್ ಅಂಡ್ ಮೈ ಡ್ರೆಸ್ ಮ್ಯಾಚಿಂಗ್. ನನ್ನ ಫೇಸ್ ಕಾಣಿಸ್ತಾ ಇದೆ. ಆರ್ಡರ್ ಬೇಜಾರು ಮಾಡ್ಕೊಂಡಿದ್ದಾಳೆ, ನಾನು ಅವಳದು ಯಾವ ವಿಡಿಯೋನು ಶೂಟೇ ಮಾಡಲ್ಲ ಅಂತ. ಬೇಜಾರು ಮಾಡ್ಕೊಂಡಿರೋ ಮುಖ ಹಿಂಗಿರುತ್ತೆ. ಇವಾಗ ನಾವೊಂದು ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಇದು ಚಾಕ್ಲೇಟ್ ಕೇಕ್. ಇವ್ ನಂದು ಒಂದೇ ಒಂದು ಕ್ಲಿಪ್ನು ಶೂಟ್ ಮಾಡಲ್ಲ. ಇವನಿಗೆ ಇಷ್ಟು ನಾನು ಬಿಲ್ಡಪ್ ಕೊಡ್ಬೇಕೀಗ. ಇವಾಗ ಮುಗೀತು.
ಬೇಗನೆ ಹೊಟ್ಟು ಬಂದ್ವಿ ನಾವು. ಪಾರ್ಕಿಂಗ್ ಹೋಗಿ ಕಾರ್ ಎತ್ತೀವಿ ಈಗ. ಅಲ್ಲಿ ನೋಡಿ ಎಷ್ಟು ಕೆಳಗೆ ಬರುತ್ತೆ ಇದೆಲ್ಲ. ಐ ಥಾಟ್ ಏನು ಅನ್ಕೊಂಡಿದ್ದೀನಿ ಗೊತ್ತಾ ನಾನು, ಅವ್ರು ಕಾರ್ ಕೀ ಕೊಟ್ಟು ಹೋಗ್ತಾರೆ, ಕಾರ್ ತಗೊಂಡು ಎಕ್ಸ್ಟ್ರಾರ್ಡಿನರಿ ನೀನು ಹಂಗೆ ಅನ್ಕೊಂಡಿದ್ದೆ. ಹೋಗಿ ಬಂದ್ವಿ ಇವಾಗ. ತುಂಬಾ ಚೆನ್ನಾಗಿತ್ತು ಅಂಡ್ ವೈಬ್ ಮಾತ್ರ ಸಕ್ಕದಾಗಿತ್ತು. ನಮ್ಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಕ್ಚುಲಿ ನಮಗ್ ಗೊತ್ತಿಲ್ಲ ನಾವ್ ಯಾಕೆ ಇಷ್ಟು ಬೇಗ ಬಂದ್ಬಿಟ್ವಿ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತಿರ್ಬೇಕು ಅನ್ನಿಸ್ತಾ ಇದೆ ನನ್ಗೆ ಇವಾಗ. ನಂಗೆ ಆ ಪ್ಲೇಸ್ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ, ಅಷ್ಟು ಚೆನ್ನಾಗಿದೆ ಆ ಪ್ಲೇಸು. ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ವರ್ತ್. ಅಂದ್ರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಒಳ್ಳೆ ಪ್ಲೇಸು, ತುಂಬಾ ಚೆನ್ನಾಗಿತ್ತು. ನಂಗಂತೂ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಮತ್ತೆ ನಾನು ಬರ್ತಾ ಇರ್ತೀನಿ ಇಲ್ಲಿಗೆ. ವಾಟ್ ಅಬೌಟ್ ಯು? ಹೌದೌದು, ಬರ್ತಾ ಇರ್ತೀನಿ. ಬರ್ತಾ ಇರಲ್ವಾ? ಹೌದು, ಖಂಡಿತವಾಗ್ಲು ನೆಕ್ಸ್ಟ್ ಟೈಮ್ ಮತ್ತೆ ನಾವು ಪ್ಲಾನ್ ಮಾಡ್ತೀವಿ. ಗೊತ್ತಿಲ್ಲ, ಇದೇ ಈ ಪ್ಲಾನೇ ಎಷ್ಟು ವರ್ಷದಿಂದ ಮಾಡಿರೋ ಪ್ಲಾನ್ ಇವಾಗ ಸಕ್ಸಸ್ ಆಗಿದೆ. ಇನ್ ಈಗ ಪ್ಲಾನ್ ವರ್ಷ ಅಂತ ಏನ್ ಡೌ ಮಾಡ್ತೀಯ ನೀನು? ಮತ್ತೆ ಎಷ್ಟು ತಿಂಗಳಾಯ್ತು ನಾವು ಹೇಳ್ತಾ ಹೋಗೋಣ ಅಂತ. ಸುಮಾರು ದಿನಾನೇ ಆಗೋಯ್ತು. ಸೊ ಅದು ಇವಾಗ ಸಕ್ಸಸ್ ಆಗಿದೆ. ಇನ್ ಇವಾಗ ಪ್ಲಾನ್ ಮಾಡಿದ್ರೆ ಇನ್ ಯಾವಾಗ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ, ವರ್ತ್ ಹೋಗ್ಬೋದು ಇನ್ನೊಂದ್ಸತಿಗೆ. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ಆನ್ ದ ವೇ. ಇಲ್ಲಿಂದ ಮತ್ತೆ ಇನ್ನ ಎಷ್ಟು ಒಂದು ಹಾಫ್ ಅನ್ ಅವರ್ 20 ಕಿಲೋಮೀಟರ್ಸ್ ಹೋಗ್ಬೇಕು. ಈಗ ಬ್ಲೌಸ್ ತಗೊಂಡು ಸ್ವಿಮ್ಮಿಂಗ್ ಕ್ಲಾಸು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಸ್ಟೇಜ್ ಬಂದಿದೆ. ಇವಾಗ ತಗೊಳ್ತಾ ಇದ್ದಾಳೆ. ಇವಾಗ ಡೆಕೆತ್ಲಾನ್ ಇಂದ ಹೋಗಿ ಪರ್ಚೇಸ್ ಆಯ್ತು. ಇದು ಯಾವಾಗ ಆಟ ಆಡ್ತೀವಿ ಗೊತ್ತಿಲ್ಲ. ಆಡ್ತೀಯೋ ಇಲ್ವೋ, ಒಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಮಾತ್ರ. ಅದನ್ನ ಯೂಸ್ ಮಾಡ್ತೀಯೋ ಇಲ್ವೋ, ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಇರ್ತಾಳೆ. ನೋಡೋಣ, ಹೋಪ್ ಸೊ. ಸುಮ್ಮನೆ ವೇಟ್ ಮಾಡಿಸ್ತಾ ಇದ್ದಾಳೆ. ಲಿಪ್ಸ್ಟಿಕ್ ಟ್ರೈ ಮಾಡ್ತಾ ಇದ್ದಾಳೆ. ಫೈನಲಿ ನಾನು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಲಿಪ್ಸ್ಟಿಕ್ ತಗೊಂಡಿದ್ದೀನಿ, ಸೆಫರ್. ಅದು ಇಷ್ಟು ದಿನ ಹುಡುಕ್ತಾ ಇದೆ, ಸಿಕ್ಕಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಐ ಥಿಂಕ್ ಒರೈನ್ ಮಾಲ್ ಅಲ್ಲಿ ಶಾಪ್ ಆಗಿದೆ. ಸೊ ಎನಿವೇ ನನ್ನ ಬರ್ಡೇ ಬರ್ತಾ ಇದೆ ನೆಕ್ಸ್ಟ್ ಮಂತ್. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡ್ದಂಗ ಆಯ್ತು. ತುಂಬಾ ಖುಷಿ ಆಗ್ತಿದೆ, ಸೋ ಮಚ್ ಹ್ಯಾಪಿ. ಮಸ್ಕಾರಾನು ತಗೊಂಡಿದೆ, ಲಿಪ್ಸ್ಟಿಕ್ ತಗೊಂಡಿದ್ದೀನಿ. ಗೊತ್ತಾಗ್ತದೆ ಸೋ ಮಚ್ ಹ್ಯಾಪಿ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ಇನ್ನೊಂದ್ ಸ್ವಲ್ಪ ಶಾಪಿಂಗ್ ಇತ್ತು ಆಕ್ಚುಲಿ, ಬಟ್ ಇವನಿಗೆಲ್ಲ ತಲೆ ನೋವ್ತಾ ಇದೆ ಅಂತ ಮನೆಗೆ ಹೋಗೋಣ ಅಂದ. ಸೊ ಅದಕ್ಕೆ ಹೊರಟಿದೀವಿ. 2 ಕೆಲಸ ಮುಗೀತು. ಡೆಕೆತ್ಲಾನ್ದು ಮುಗೀತು, ಆಮೇಲೆ ಅದ್ರ ಜೊತೆ ಬಂದಿದ್ದಕ್ಕೂ ನನ್ನ ಲಿಪ್ಸ್ಟಿಕ್ ಸಿಕ್ತು. ಇವಾಗ ಮನೆಗೆ ಹೊರಟಿದೀವಿ. ಆಲ್ಮೋಸ್ಟ್ 10 o'clock ಆಯ್ತು. ಅವನಿಗೆ ತುಂಬಾ ತಲೆ ನೋವ್ತಾ ಇದೆ ಅಂತ ಹೋಗ್ತಾ ಇದ್ವಿ. ಇಲ್ಲ ಅಂದ್ರೆ ಇನ್ನೊಂದ್ ಚೂರು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ವಿ. ಸೊ ಎನಿವೇ ಇವಾಗ ಹೋಗ್ತಾ ಇದೀವಿ. ಐ ಹೋಪ್ ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್.